ಬಿಜೆಪಿಯ ಬಣ ಬಡಿದಾಟ ತಾರಕಕ್ಕೆ ಇದರ ಮಧ್ಯದಲ್ಲಿ ಈಗ ಫ್ಯಾಮಿಲಿ ಫೈಟ್ ಕೂಡ. ಬೆಳಗಾವಿ ಪ್ರತಿಷ್ಠಿತ ಕುಟುಂಬಗಳ ಅಂತರ್ಯುದ್ಧ ಇದು. ರಾಜಕೀಯ ಸಹಕಾರ ಕ್ಷೇತ್ರದ ನಾಯಕರ ಹಗ್ಗ ಜಗ್ಗಾಟ. ಕತ್ತಿ ಜೊಲ್ಲೆ ಕುಟುಂಬಗಳ ಮಧ್ಯೆ ಸಹಕಾರ ಸಂಘರ್ಷ ನಡೀತಾ ಇದೆ. ಒಂದು ಕಡೆ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ಇದರ ನಡುವೆ ಈಗ ಫ್ಯಾಮಿಲಿ ಫೈಟ್ ಕೂಡ ಬಹಳ ಸದ್ದು ಮಾಡ್ತಾ ಇದೆ. ಸಹಕಾರ ಕ್ಷೇತ್ರದ ಮೇಲೆ ರಮೇಶ್ ಕತ್ತಿ ಕುಟುಂಬದ ಹಿಡಿತ. ಕತ್ತಿ ಕುಟುಂಬದ ಹಿಡಿತಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಕತ್ತರಿ ಹಾಕ್ತಿದ್ದಾರೆ. ಬಣ ಬಡಿದಾಟದ ಮಧ್ಯೆ ಈಗ ಫ್ಯಾಮಿಲಿ ಪಾಲಿಟಿಕ್ಸ್. ಪ್ರತಿಷ್ಠಿತ ಫ್ಯಾಮಿಲಿಯ ಸಹಕಾರ ಸಂಘರ್ಷ ನಡೀತಾ ಇದೆ. ರಾಜಕೀಯ ಸಹಕಾರದಲ್ಲಿ ಕತ್ತಿ ಫ್ಯಾಮಿಲಿ 4 ದಶಕದಿಂದಲೂ ಹೋರಾಟ ಮಾಡ್ತಾ ಇದೆ. ಉಮೇಶ್ ಕತ್ತಿ ನಿಧನದ ನಂತರ ಕತ್ತಿ ಜೊಲ್ಲೆ ಕುಟುಂಬ ಸಂಘರ್ಷ ನಡೀತಾ ಇದೆ. ಲೋಕಸಭೆಯಲ್ಲಿ ಚಿಕ್ಕೋಡಿಯಿಂದ ಟಿಕೆಟ್ ಪಡೆದಿದ್ರು ಜೊಲ್ಲೆ. ಕತ್ತಿ ಕುಟುಂಬ ಸಹಕಾರ ನೀಡಿಲ್ಲ ಅಂತ ಅಣ್ಣಾ ಸಾಹೇಬ ಬೇಸರವನ್ನ ವ್ಯಕ್ತಪಡಿಸಿದರು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನದಿಂದ ರಮೇಶ್ ಕತ್ತಿ ಕೆಳಗಿಳಿಸಿದ್ದ ಜೊಲ್ಲೆ ಹಿರಣ್ಯಕೇಶಿ ಕಾರ್ಖಾನೆಯ ಅಧ್ಯಕ್ಷ ಸ್ಥಾನಕ್ಕೆ ನಿಖಿಲ್ ಕತ್ತಿ ರಾಜೀನಾಮೆ ನೀಡಿ ಅಧ್ಯಕ್ಷ ಹುದ್ದೆಗೆ ನಿಖಿಲ್ ರಿಸೈನ್ ಮಾಡಿದ್ರು. ಕಾರ್ಖಾನೆಗೆ ಅಣ್ಣಾ ಸಾಹೇಬ್ ಬಂಡವಾಳ ಹಾಕಿದ್ರು. ಭೀರೇಶ್ವರ ಸೊಸೈಟಿಯ ಮೂಲಕ ಬಂಡವಾಳ ಹೂಡಿಕೆಗೆ ಜೊಲ್ಲೆ ಒಲವು ತೋರಿಸಿದ್ರು. ಬೆಳಗಾವಿಯಲ್ಲೀಗ ಕುಟುಂಬಗಳ ಮಧ್ಯೆ ಅಂತರ್ಯುದ್ಧ ಅನ್ನೋದು ತಾರಕಕ್ಕೇರಿದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಒಂದ್ ಕಡೆ ಬಿಜೆಪಿ ಪಾಳೆಯದಲ್ಲಿ ಬಡ ಬಡಿದಾಟ ಅನ್ನೋದು ಜಗಜ್ಜಾಹೀರಾಗಿದೆ, ತಾರಕಕ್ಕೇರಿದೆ. ಇದರ ನಡುವೆ ಈಗ ಫ್ಯಾಮಿಲಿ ಪಾಲಿಟಿಕ್ಸ್. ಸೊ ಏನಾಗ್ತಾ ಇದೆ ಫ್ಯಾಮಿಲಿ ನಡುವೆ ಫೈಟ್, ಅದು ಕೂಡ ಸಹಕಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಹಕಾರ ಕ್ಷೇತ್ರದ ಮೇಲೆ ಕುಟುಂಬಗಳ ಹಿಡಿತ ಯಾವ ಹಂತದಲ್ಲಿದೆ? ಹೌದು ವಿನಾ, ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಈಗಾಗಲೇ ಹೈಕಮಾಂಡ್ ಅಂಗಳಕ್ಕೂ ಕೂಡ ತಲುಪಿರುವಂತದ್ದು. ಈ ಮಧ್ಯೆ ಈಗ ಒಂದೇ ಪಕ್ಷದಲ್ಲಿರ್ತಕ್ಕಂತಹ ಫ್ಯಾಮಿಲಿಗಳ ಮಧ್ಯೆ ಈಗ ಫೈಟ್ ಕೂಡ ಬೆಳಗಾವಿಯಲ್ಲಿ ಸದ್ದು ಮಾಡ್ತಿರುವಂತದ್ದು. ಕಳೆದ 4 ದಶಕಗಳಿಂದ ಜೊಲ್ಲೆ ಹಾಗೂ ಕತ್ತಿ ಕುಟುಂಬ ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಹೆಜ್ಜೆ ಗುರುತನ್ನ ಮೂಡಿಸಿರುವಂತದ್ದು. ಅದ್ರ ಜೊತೆ ಸಹಕಾರ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆಯನ್ನ ಸಲ್ಲಿಸಿಕೂಡ ಬಂದಿರುವಂತದ್ದು. ನೀವು ಗಮನಿಸಿರುವುದು, ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ರಮೇಶ್ ಕತ್ತಿ ಇಬ್ರು ಕೂಡ ಆಕಾಂಕ್ಷಿಯಾಗಿದ್ರು. ಅದೇ ಕೊನೆ ಹಂತದಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ನೀಡಿತು. ಯಾವಾಗ ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ಸಿಗಲ್ಲ, ಅವರು ಲೋಕಸಭೆ ಚುನಾವಣೆಯಿಂದ ಒಂದ್ ಸ್ವಲ್ಪ ದೂರ ಉಳಿತಾರೆ. ಈ ಕಾರಣಕ್ಕೆ ಪ್ರಚಾರಕ್ಕೆ ಬಂದಿಲ್ಲ, ಈ ಕಾರಣಕ್ಕೆ ನನ್ನ ಸೋಲಾಗಿದೆ ಅನ್ನುವಂಥದ್ದು ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಏನೋ ಆರೋಪ ಆಗಿರುವಂತದ್ದು. ಈ ಸಂಬಂಧಪಟ್ಟಂಗೆ ಹೈಕಮಾಂಡ್ಗೂ ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ದೂರನ್ನ ಕೊಟ್ಟಿದ್ರು. ನಂತರ ನಡೆದಂತಹ ಸಾಕಷ್ಟು ಬೆಳವಣಿಗೆಗಳು ಉಭಯ ಕುಟುಂಬಗಳ ಮಧ್ಯೆ ಸಂಘರ್ಷಕ್ಕೆ ಕಾರಣವಾಗಿರುವಂತದ್ದು. ಕೆಲ ದಿನಗಳ ಹಿಂದಷ್ಟೇ ರಮೇಶ್ ಕತ್ತಿ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯಕ್ಕೂ ಕೂಡ ಸಂಘರ್ಷ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದು ಪ್ರಶ್ನೆ. ನೋಡೋಣ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.